ಗೋನವರ ಗ್ರಾಮದಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ, ಈ ಒಂದು ಅಬ್ಬಾಸಲಿ ತಾತನವರ ದೇವಸ್ಥಾನ ನೋಡಿ ನಿಮಗೆ ಯಾವ ಥರ ಅನುಭವ ಏನು ಅನಿಸ್ತಾರೆ ಈ ಒಂದು ದೇವಸ್ಥಾನವನ್ನು ನೋಡುವಾಗ? ಮೊದಲನೆಯದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸಲಿ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಈ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಪಾದಪದ್ಮಗಳಿಗೆ ಪ್ರಣಮಟ್ಟು ಈ ಕ್ಷೇತ್ರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತಂತಂದರೆ, ಈ ಕ್ಷೇತ್ರವು ಈ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಪ್ರತ್ಯಕ್ಷವಾಗಿದೆ. ಯಾಕಪ್ಪ ಅಂತಂತಂದರೆ ಇದು ಭಾವೈಕ್ಯತೆಯ ಕ್ಷೇತ್ರವಾಗಿದೆ. ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ತಮ್ಮ ತಮ್ಮ ತೊಳರುಗಳನ್ನು ಭಗವಂತನಲ್ಲಿ ಪರಿಹರಿಸಿಕೊಂಡು ಬಹಳಷ್ಟು ಜನ ಹೋಗ್ತಾರೆ. ಅದಕ್ಕಾಗಿ ಈ ಕ್ಷೇತ್ರ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಪ್ರತ್ಯಕ್ಷವಾಗಿದೆ. ಶಿವಶಕ್ತಿ ಅವರು ಒಂದು ಪವಾಡ ಬೇರೆ ಬೇರೆ ರೀತಿಯ ಯಶೋವಾಸ ಕಾರ್ಯಕ್ರಮಗಳು ಮಾಡಿದರೆ ನಿಮಗೆ ಅವರು ಒಂದು ದೈವಶಕ್ತಿಯನ್ನು ನೋಡಿ ನಿಮಗೆ ಏನು ಅನಿಸ್ತದ? ಅವರು ದೈವಶಕ್ತಿ ಎಂಬ ಸಾಕ್ಷಾತ್ ಪರಮಾತ್ಮ ಸ್ವರೂಪೇ ಅವರು ಈಗ ನಮ್ಮ ಅನಿಸಿಕೆ ಅಂತಂದ್ರೆ. ಯಾಕಪ್ಪ ಅಂತಂದ್ರೆ ಡಾಕ್ಟ್ರಿಗೆ ಮೀರಿದಂಥ ಪೇಷಂಟ್ಗಳು ಬಂದು ಇಲ್ಲಿ ಭಗವಂತನ ಹತ್ರ ಬಂದು ಆರಾಮಾಗಿ ಹೋಗ್ತಾರೆ. ಅದಕ್ಕಾಗಿ ನಾವು ಪರಮಾತ್ಮ ಸ್ವರೂಪ ಅಂತಲೇ ತಿಳ್ಕೊಂಡಿವಿ ಹೊರತು ಬೇರೆ ರೂಪ ಅಂತಲೂ ನಾವು ಯಾರೂ ತಿಳ್ಕೊಂಡಿಲ್ಲ, ಅನ್ಯತನೂ ಭಾವಿಸಿಲ್ಲ. ಇದು ಭಾವೈಕ್ಯತೆ ಕ್ಷೇತ್ರ, ಅನೇಕ ರೀತಿಯ ಜನ ಬರ್ತಾರೆ. ಅದಕ್ಕಾಗಿ ಈ ಕ್ಷೇತ್ರವು ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಈ ಒಂದು ಅಧ್ಯಯನವನ್ನು ನಾವು ಮಾಡಿದಾಗ ನಮಗೆ ವರದಿ ಏನಂತ ತಿಳಿದು ಬಂದಿದೆ ಅಂದರೆ, ಪ್ರತಿ ಗುರುವಾರ ಪ್ರತಿ ಅಮಾವಾಸ್ಯೆ ಇಲ್ಲಿ ಭಕ್ತರು ಸಾವಿರಾರು ಜನಸಂಖ್ಯೆ ಭಕ್ತರು ಬರ್ತಾರೆ. ಅವರಿಗೆ ಎಲ್ಲ ಹೇಳಿಕೆ ಅವೆಲ್ಲ ಆಗಿ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡೋದಾಗಿ ಎಷ್ಟು ವರ್ಷಗಳಿಂದ ನಡೆಸ್ತಾ ಬಂದಿದ್ದೀರಿ? ಇದು ಪ್ರಸಾದ ವ್ಯವಸ್ಥೆ ಅಂತಂದರೆ 31ನೇ ವರ್ಷದಿಂದ ಇದೇ ಥರ ನಡ್ಕೊಂತ ಬಂದಿದೆ. ಯಾಕಂತಂದರೆ ಬಂದ ಜನಕ್ಕೆಲ್ಲ ಪ್ರಸಾದ ಮಾಡಿ ಪಾವನರಾಗದವರು ಭಾಳಷ್ಟು ಜನ ಇದ್ದಾರೆ ಹೊರತು ಪ್ರಸಾದ ಮಾಡಿ ನಮ್ಮ ಕಷ್ಟಗಳಂತ ಹೇಳ್ಕೊಂಡವ್ರು ಯಾರೂ ಇಲ್ಲ ಇಲ್ಲಿ. ಅದಕ್ಕಾಗಿ ಆ ಭಗವಂತನ ಸ್ವರೂಪವೇ ಆ ಪ್ರಸಾದದಲ್ಲಿ ಇರ್ತದಂತೆ. ಅದಕ್ಕಾಗಿ ಆ ಪ್ರಸಾದದಿಂದ ಪ್ರಸಾದ ಮಾಡಿ ಎಲ್ಲರೂ ಪಾವನರಾಗ್ಯಾರ ಈ ಕ್ಷೇತ್ರದಲ್ಲಿ.